ಕ್ಷೇತ್ರ ಅಂದ್ರೆ ದೇಹ, ಪಾಲ ಅಂದ್ರೆ ದೇಹವನ್ನ ಪಾಲನೆ ಮಾಡ್ತಕ್ಕಂಥದ್ದು ಯಾವುದೋ ಅದು, ಅದರಿಂದ ಅರ್ಚನೆಗೊಳ್ತಕ್ಕಂಥವಳು ಅನ್ನುವ ಒಂದು ಅರ್ಥವನ್ನ ಕ್ಷೇತ್ರಪಾಲ ಸಮರ್ಚಿತ ಒಂದು ಕಡೆ. ಇನ್ನೊಂದು ಕಡೆ ನಾವು ಓದಲ್ಲ, ಸಹಸ್ರನಾಮದ ಫಲಶ್ರುತಿ ಇದೆ ಒಂದು ಕಡೆ ಓದ್ಬೇಕು. ಆ ಫಲಶ್ರುತಿಯಲ್ಲಿ ಒಂದು ಶ್ಲೋಕ ಹೇಳ್ತದೆ, ಯಾರು ಲಲಿತಾ ಸಹಸ್ರನಾಮವನ್ನ ಪಾರಾಯಣ ಮಾಡ್ತಾರೋ ಅವರ ಯಾವುದೇ ಧನ ಕನಕಗಳನ್ನು ಯಾರು ಅಪಹಾರ ಮಾಡಿದರೆ ಕ್ಷೇತ್ರಪಾಲ ಅವರನ್ನ ಕೊಂದು ಬಿಡ್ತಾನೆ. ಹಾಗಾಗಿ ಕ್ಷೇತ್ರಪಾಲ ಆ ದೇವಿ ಉಪಾಸಕರನ್ನ ರಕ್ಷಣೆ ಮಾಡ್ತಾಳೆ. ಯಾರು ದೇವಿ ಉಪಾಸಕರನ್ನ ರಕ್ಷಣೆ ಮಾಡ್ತಾಳೋ ಅವರು ಕೂಡ ಕ್ಷೇತ್ರಪಾಲ, ಅವರಿಂದ ಅವಳು ಪೂಜೆಗೊಳ್ತಾಳೆ ಅನ್ನೋದು ಕೂಡ ಇನ್ನೊಂದು ಅರ್ಥ. ಕ್ಷೇತ್ರಪಾಲ ಸಮರ್ಚಿತ ಇನ್ನೊಂದು ಅರ್ಥ. ಕ್ಷೇತ್ರ ಅಂದ್ರೆ ನಾವು ದೇಹ ಅನ್ಕೊಂಡ್ರೆ, ಈ ದೇಹ ಅದರ ರಕ್ಷಣೆ ಒಳಗೆ ಏನ್ ಬೇಕಪ್ಪ? ದೇಹ ರಕ್ಷಣೆ ಆಗ್ಲಿಕ್ಕೆ ಏನ್ ಬೇಕು? ಊಟ ಬೇಕಾ? ಆಹಾರ ಬೇಕಾ? ನಮಗ್ ಕಾಣೋದು ಆಹಾರದಿಂದ ರಕ್ಷಣೆ ಆಗಲ್ಲ, ಪೋಷಣೆ ಆಗ್ತದೆ. ರಕ್ಷಣೆ ಆಗೋದು ಹೇಗೆ? ಸ್ವಲ್ಪ ನಮ್ಮ ತಿಳುವಳಿಕೆಯನ್ನ ವಿಸ್ತಾರ ಮಾಡಿದ್ರೆ, ಈ ದೇಹವನ್ನು ರಕ್ಷಿಸ್ತಾ ಇರೋದು ಪಂಚಭೂತಗಳು. ಹೌದು, ಪಂಚಭೂತಗಳಿಂದ ಈ ದೇಹ ಆಗಿದೆ. ಆ ರಕ್ಷಣೆಯ ಹೊಣವನ್ನು ಕೂಡ ಅವೇ ಹೊತ್ಕೊಂಡಿವೆ. ಪೃಥ್ವಿ, ಅಗ್ನಿ, ತೇಜು, ವಾಯು, ಆಕಾಶಗಳಿಂದ ಆಗಿರ್ತಕ್ಕಂಥ ಈ ಕ್ಷೇತ್ರವನ್ನ ಅವು ರಕ್ಷಣೆ ಮಾಡ್ತಿರುವಂಥವು. ಅಂದ್ರೆ ಆ ಪಂಚಭೂತಗಳಿಂದ ತಾನು ಅರ್ಚನೆ ಬಯಸ್ಕೊತಿದ್ದಾಳೆ ಅನ್ನುವ ಅರ್ಥ ಕೂಡ ಕ್ಷೇತ್ರಪಾಲ ಸಮರ್ಚಿತ ಅನ್ನೋದ್ರಿಂದ ನಾವು ಅರ್ಥ ಮಾಡ್ಕೊಂಡ್ರೆ ತಪ್ಪಾಗಲ್ಲ ಅನ್ಕೋತೀನಿ ನಾನು. ಇನ್ನೊಂದು ಅರ್ಥ, ನಾನು ದೇಹ ಬಿಟ್ಟು ಹೋದ್ರೆ, ಒಳಗಡೆ ಹೋದ್ರೆ ಜೀವ, ಅದರ ಒಳಗೆ ಆತ್ಮ, ಅಲ್ಲಿ ಏನ್ ನಾವು ಉಸಿರಾಡ್ತೇವೆ, ಮಲಗಿರ್ಲಿ ಕೂತಿರ್ಲಿ ಏನ್ ಮಾಡಿದ್ರು ಇರ್ತೀವಲ್ಲ, ಅಲ್ಲಿ ಅದನ್ನ ರಕ್ಷಣೆ ಮಾಡಿದ್ರು ಕೂಡ ಕ್ಷೇತ್ರಪಾಲ ಅಂತಾನೆ ಅರ್ಥ ಆಗ್ತದೆ. ಹಾಗೆಯೇ ಎಲ್ಲ ಕಡೆ, ಎಲ್ಲ ದೇವಾಲಯಗಳಲ್ಲಿ ಕ್ಷೇತ್ರಪಾಲವನ್ನ ಸ್ಥಾಪನೆ ಮಾಡಿರ್ತಾರೆ. ಆ ಕ್ಷೇತ್ರವನ್ನ ಅವನು ರಕ್ಷಣೆ ಮಾಡ್ತಾನೆ ಅಂತ ಅನ್ನೋದಕ್ಕೋಸ್ಕರ. ಹಾಗೆಯೇ ಯಜ್ಞ ಯಾಗಾದಿಗಳನ್ನು ಮಾಡುವಾಗ ಕೂಡ ಕ್ಷೇತ್ರಪಾಲ ಆ ಕ್ಷೇತ್ರವನ್ನ, ಯಜ್ಞ ಯಾಗಾದಿಗಳನ್ನ ರಕ್ಷಣೆ ಮಾಡ್ತಾನೆ ಅನ್ನಕ್ಕಾಗಿ ಅವನ್ ಅದಕ್ಕೋಸ್ಕರ ಎಲ್ಲ ಯಜ್ಞ ಆದ್ಮೇಲೆ ಅಷ್ಟದಿಕ್ಪಾಲಕರಿಗೆ ಬಲಿಯನ್ನ ನಿವೇದನೆ ಮಾಡೋದ್ರ ಜೊತೆಗೆ ಕ್ಷೇತ್ರ ಪಾಲನೆ ಕೂಡ ಬಲಿಯನ್ನ ನಿವೇದನೆ ಮಾಡ್ತಕ್ಕಂಥ ಸಂಪ್ರದಾಯ ಎಲ್ಲ ಕಡೆ ಇದೆ. ಅದು ವೇದೋಕ್ತ ಅಂತಾನೆ ಇಲ್ಲ, ತಂತ್ರೋಕ್ತ ಅಂತ ಎಲ್ಲ ಕಡೆನೂ ಇದೆ. ಅದನ್ನ ಕ್ಷೇತ್ರಪಾಲ ಸಂಸ್ಕೃತ. ಆ ಕ್ಷೇತ್ರಪಾಲದಿಂದ ತಾಯಿ ಅರ್ಚನೆ ಮಾಡಿಸ್ಕೊಳ್ತಾಳೆ ಅಂತ, ಪೂಜೆ ಬೀಳುತ್ತಿದ್ದಾಳೆ ಅಂತ ಅರ್ಥ ಅಲ್ಲಿ. ನಾನು ಇನ್ನೊಂದು ಮಾತನ್ನ ಹೇಳಬೇಕಿದೆ. ಪ್ರಸ್ತುತ ಹೌದು ಅಲ್ವೋ ಗೊತ್ತಿಲ್ಲ, ನನಗೊಬ್ರು ಹೇಳಿದ್ವಿ, ನನಗೋಸ್ಕರ ಯಾವ್ದಾದ್ರು ನಾವು ವಾಸು ಮನೆಗೆ ರಕ್ಷಣೆ ಇಲ್ಲ, ಅಥವಾ ಅಲ್ಲಿ ಯಾರೋ ಹೇಳಿರ್ತಾರ ಇಲ್ಲ ವಾಸ್ತು ಸರಿ ಇಲ್ಲ, ಅದಿಲ್ಲ ಇದಿಲ್ಲ, ಅಥವಾ ಅಲ್ಲಿ ನಕಾರಾತ್ಮಕ ಶಕ್ತಿಗಳ ಹೆಚ್ಚಿವೆ ಅಂತೆಲ್ಲ ಅನಿಸಿದಾಗ, ಅಲ್ಲಿ ಅಭಿವೃದ್ಧಿ ಇಲ್ಲ ಅಂತ ಅನಿಸಿದಾಗ ಅಲ್ಲಿ
ಕ್ಷೇತ್ರಪಾಲ ಹೋಮವನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ಇದೆ. ಕ್ಷೇತ್ರಪಾಲನನ್ನೇ ಅಗ್ನಿಯಲ್ಲಿ ಆವಾಹನ ಮಾಡಿ ಕ್ಷೇತ್ರಪಾಲನೆಗೆ ಹವಿಸ್ಸನ್ನು ಕೊಡ್ತಕ್ಕಂಥದ್ದನ್ನ ನನಗೆ ಗುಂಜೂರು ರಾಮಕೃಷ್ಣ ಹೇಳಿಕೊಟ್ಟಿದ್ದು ನೆನಪಿದೆ ಇವತ್ತು. ಅವ್ರು ನೆನೆಸ್ಕೊಂಡಿದ್ದು. ಇದು ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ವೋ ಅಥವಾ ಎಲ್ಲಿದೆ ಇದು ಶಾಸ್ತ್ರ ಇಲ್ಲ, ನಂಗೆ ಇಷ್ಟೇ ಗೊತ್ತಿರೋದು. ಗುಂಜೂರು ರಾಮಕೃಷ್ಣ ನಂಗೆ ಹೇಳ್ಕೊಟ್ರು, ಅದನ್ನ ನಾನು ಮಾಡಿದೀನಿ, ಅನುಕೂಲ ಆಗಿದೆ ಹೇಳ್ಬೋದು ಅಷ್ಟೇ. ಅವ್ರನ್ನೇ ಕೇಳ್ಬೇಕು ಎಲ್ಲಿ ತಗೊಂಡು ನೀವು ಅಂತ. ಯಾಕಂದ್ರೆ ಇದು ಮಾಡಿ ಅಂದ್ರೆ ತೆಗಿರಿ ಬುಕ್ ಅಂತಾರೆ, ಏನ್ ಮಾಡ್ತಾರೆ. ನನ್ ಅನುಭವ ಅಪ್ಪ, ಅಯ್ಯೋ ನಮ್ಗೆ ಕೇಳಲ್ಲ ಬುಕ್ ಕೊಡ್ರಿ ನೀವು. ಏನ್ ಮಾಡೋದು ನಾನು, ಏನ್ ಮಾಡಕ್ ಆಗಲ್ಲ, ಪುಸ್ತಕ ಕೊಡಿ, ಸರಿಗೋ ತಪ್ಪೋ ಗೊತ್ತಿಲ್ಲ, ಅದನ್ನ ಮಾಡ್ಬಿಡ್ತೀವಿ ನಾವು ಅಷ್ಟೇ. ಸೊ ಕ್ಷೇತ್ರಪಾಲ ಅನ್ನೋದನ್ನ ಹೀಗೂ ನಾವು ಅರ್ಥೈಸಬಹುದು. ಅಂತ ಕ್ಷೇತ್ರಪಾಲನನ್ನ ನಮ್ಮನ್ನ ಸದಾ ಕಾಪಾಡ್ಲಿ, ಹಾಗಂತ ನಮ್ಮನ್ನು ಹರಸ್ತಾಯಿ ಅಂತ ಕೇಳ್ಕೊಂಡು ಕ್ಷೇತ್ರಪಾಲ ಚಿತ್ತಾಯ ನಮಃ ಅಂತ ಅವಳ ಪಾದ ಕಮಲಿಗೆ ಪುಷ್ಪಗಳನ್ನ ಸಮರ್ಪಿಸೋಣ. ಇನ್ನು 8 ನಿಮಿಷ ಇದೆ. ವಿಜಯ ಜಯ ಅಷ್ಟೆ. ಹೇಳಿದ್ರೆ ವಿರುದ್ಧ ವಿಜಯವನ್ನು ಸಾಧಿಸಿದ್ರೆ ಅದು ವಿಜಯ ಅಂತ ಕರೀತಾರೆ. ಅದೇ ಗೊತ್ತಿದೆ ಎಲ್ರಿಗೂ, ವಿಜಯ ಆದ್ರೆ ಅಂತ. ಇಲ್ಲೊಂದು ಪ್ರಶ್ನೆ ಬರ್ಬೋದೇನೋ ಯಾರಿಗಾದ್ರು, ಈ ಜಯ ಏನ್ರಿ ಹಂಗಾರೆ? ವಿಜಯ ಆದ್ರೆ ನಾವು ಜಯ ಅಂತೀವಲ್ಲ, ನಾವು ಜಯ ಗಳಿಸ್ತೀವಿ. ಹೌದು, ಜಯ ವಿಜಯ ಗಳಿಸಿ ಹೇಳೋದು ನಾವು ಜಯ ಗಳಿಸ್ತೀವಿ ಅಂತ ಹೇಳ್ತೀವಿ. ಜಯ ಮತ್ತು ವಿಜಯ ಎಂದರೆ ಬಾಹ್ಯ ವಸ್ತುಗಳೊಂದಿಗೆ ಹೋರಾಡ್ತಾ ಗೆಲ್ಲುವುದು ಜಯ, ಒಳಗಿನಿಂದ ಗೆಲ್ಲೋದು ವಿಜಯ. ಎರಡೂ ಒಂದೇ ಅರ್ಥವನ್ನು ಕೊಡ್ತಕ್ಕಂಥ ಪದಗಳು ಅಂತ ಭಾವಿಸಿದ್ರೆ ಸರಿಯಲ್ಲ ಅಂತ ಅನ್ಕೋತೀನಿ ನಾನು. ಜಯ ಮತ್ತು ವಿಜಯಕ್ಕೆ ಇರೋ ವ್ಯತ್ಯಾಸವನ್ನು ನಾನು ಹೇಳ್ಕೊಳಕ್ಕೆ ಅವಕಾಶ ಸಿಗ್ತಲ್ಲ ಅಂತ ಖುಷಿ ಆಗ್ತದೆ. ಹೊರಗಡೆ ಇರ್ತಕ್ಕಂಥ ವ್ಯವಸ್ಥೆಗಳು ಅವೆಲ್ಲ ಜಯ, ಅವರ ವಿದ್ಯೆಯನ್ನು. ವಿಜಯ ಅಂತಕ್ಕಂಥದ್ದು ನಮ್ಮೊಳಗೆ ಇರ್ತಕ್ಕಂಥದ್ದು. ಗೊತ್ತಿದೆ ನಮ್ಗೆ, ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯಗಳನ್ನ ವಿರುದ್ಧ ನಾವು ಬರ್ತೀವಲ್ಲ, ಅದು ವಿಜಯ. ನಾವು ವಿಜಯವನ್ನು ಸಾಧಿಸ್ಬೇಕು ಅಷ್ಟೇ. ಜಯ ಅನ್ನೋದು ಭೌತಿಕವಾದ ಜಯ ಆದ್ರೆ, ಇದು ಆಂತರಿಕ ಜಯ, ವಿಜಯ ಅಂತ ಹೇಳ್ತಾರೆ. ಇನ್ನೊಂದು ವಿಷ್ಣು ಶಾಸ್ತ್ರದಲ್ಲೂ ಕೂಡ ಈ ವಿಜಯ ಅನ್ನುವ ನಾಮವನ್ನ ನಾವು ನೋಡಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಇದನ್ನು ಹೇಳಿ ಮುಗಿಸ್ತೇನೆ ಇವತ್ತಿನ ಜ್ಞಾನ ಯಜ್ಞವನ್ನ. ಗ್ರಂಥ ಚಿಂತಾಮಣಿ ಅಂತ, ಅದರಲ್ಲಿ ಕಾಲವನ್ನು ಗುರುತಿಸ್ತಾರೆ. ವಿಜಯ ದಶಮಿಯನ್ನ ಆಚರಣೆ ಮಾಡ್ತಾರೆ. ಆಶ್ವೇತ ಮಾಸದ 10ನೇ ದಿವಸವನ್ನ ನಾವು ವಿಜಯ ದಶಮಿ ಅಂದ್ರೆ ಅಲ್ಲೇನೋ ಆಗಿರ್ಬೇಕಲ್ವಾ, ವಿಜಯ ಆಗಿರ್ಬೇಕಲ್ವಾ. ಅಂದ್ರೆ 9 ದಿನ ನಾವು ಹೊರಡಿದ ನಮ್ಮ ಒಳಗಿನ ಆಂತರಿಕ ಶತ್ರುಗಳನ್ನು ನಿಗ್ರಹ ಮಾಡಲಿಕ್ಕೆ ವಿರುದ್ಧ ಹೋರಾಡಿ ವಿಜಯವನ್ನ ಸಾಧಿಸಿದವು. ಅದು ವಿಜಯದಶಮಿ. ಅದರ ಮುಹೂರ್ತವನ್ನು ಕೂಡ ಹೇಳಿದಾರಪ್ಪ, ಅದು ವಿಜಯ ಮುಹೂರ್ತ ಅಂತ ಹೇಳಿದ್ದಾರೆ. ಅದನ್ನ ಸ್ಪಷ್ಟವಾಗಿ ಹೇಳ್ತಾರೆ.
ರತ್ನಕೋಶದಲ್ಲಿ ಅದರ ಬಗ್ಗೆ ಹೇಳ್ತಾರೆ. 11ನೇ ಮುಹೂರ್ತ, ಒಂದ್ ದಿವಸದಲ್ಲಿ ಒಂದು ಮುಹೂರ್ತವಿದೆ. ಆ ಆ ದಶಮಿಗೆಂದು 11ನೆಯ ಮುಹೂರ್ತ ವಿಜಯ ಮುಹೂರ್ತ. ಅದು ಮಧ್ಯನ ಆದ್ಮೇಲೆ ಒಂದಷ್ಟು ನಂತರ ಬರ್ತಕ್ಕಂಥದ್ದು, ಅದು ವಿಜಯ ಮುಹೂರ್ತ ಅಂತಾರೆ. ಆಗ್ಲೇನೆ ಬನ್ನಿ ಮಂಟಪಕ್ಕೆ ಹೋಗುವಂತದ್ದು, ಆಮೇಲೆ ಮನೆಯಲ್ಲಿ ಗಂಡಸರನ್ನು ಕೂರಿಸಿ ಆರತಿ ಮಾಡ್ತಾರೆ. ಇದೆಲ್ಲ ಇದೆ, ಯಾಕೆ ಅಂತ ಗೊತ್ತಿಲ್ಲ ನಮ್ಗೆ. ಅದು ವಿಜಯ ಮುಹೂರ್ತದಲ್ಲಿ ನೀನು ಎಲ್ಲೋ ಹೋಗಿ ಬಂದೆ ಅಂತಲ್ಲ, ನಾವೆಲ್ಲರೂ ಸೇರ್ಕೊಂಡು ಇವತ್ತು ನಮ್ಮ ಅಂತಃಶತ್ರುಗಳನ್ನ ವಿರುದ್ಧ ಜಯ ಸಾಧಿಸಿ ಹೇಳೋ ಕೂರುವುದು ವಿಜಯದಶಮಿ. ಮರ್ತು ಬಿಟ್ಟಿದ್ದೀವಿ, ಅದು ಬರೀ ಆಚಾರವಾಗಿ ಬಿಡ್ತಿದೆ. ವಿಜಯದಶಮಿ ಆರತಿ ಮಾಡ್ಕೊಳ್ಳಿಕ್ಕೆ, ಬಟ್ಟೆ ಹಾಕೊಳ್ಳಿಕ್ಕೆ, ಉತ್ಸವ ಮಾಡ್ಲಿಕ್ಕೆ ಮಾತ್ರ ಆಗಿದೆ. ಅದಲ್ಲ, ವಿಜಯದಶಮಿಯ ನಿಜವಾದ ಅರ್ಥ ಆ 9 ದಿವಸಗಳು ತಪಸ್ಸು ಮಾಡ್ತಾ ನಮ್ಮಲ್ಲಿರುವ ಅಂತಃಶತ್ರುಗಳನ್ನ ಜಗಿಸಿ, ಜಯ ಅಲ್ಲ ಅದು ವಿಜಯ, ಆ ವಿಜಯ ಸಾಧಿಸಿದ ಅದು ಅವಳು ವಿಜಯ ಅಲ್ಲಿ. ಹಾಗಾಗಿ ಈ ಹೆಸರು ಆ ವಿಜಯ ಅನ್ನೊಳಗೆ ಸಲ್ತದೆ ಅಂತ ಹೇಳ್ತಾರೆ ಭಾಸ್ಕರ. ಇನ್ನೊಂದು ಕಡೆ ತೀರಲ್ಲಿ ಕೂಡ ಒಬ್ರು ಇದ್ದಾಳೆ ವಿಜಯ ಅಂತ ನಾಪ್ತಾ ಇರ್ಬೇಕು. ಹೌದಾ? ಹೌದಲ್ವಾ? ವಿಜಯ ಅನ್ನೋದು ನಿತ್ಯ ತಿನಿತ್ಯ, ಅದು ಆಗ್ಬೋದು. ವಿಜಯ ಅನ್ನೋದು ಮತ್ತು ತಿನಿತಿಯೊಳಗೆ ಸಂಬಂಧಪಟ್ಟಂತಹದ್ದು ಶುರುವಾಗಿದೆ. ಇವೆಲ್ಲವೂ ಸೇರಿ ವಿಜಯ. ಓಂ ಐಂ ಹ್ರೀಂ ಚಿಂ ವಿಜಯಾಗಿ ನಮಃ ಅಂತ ಒಳಗೆ ನಮಸ್ಕರಿಸ್ತಾ ಮತ್ತೊಮ್ಮೆ ಆ ನಿಜವಾದ ವಿಜಯದಶಮಿ ಆಶ್ವಯುಜ ಮಾಸದಲ್ಲಿ ಮಾತ್ರ ಆಗೋದು ಬೇಡ, ಪ್ರತಿಕ್ಷಣ ಆಗ್ತಾ ಇರ್ಲಿ. ನಮ್ಮ ಗುರಿ ಆ ಅಂತಃಶತ್ರುಗಳ ವಿರುದ್ಧ ವಿಜಯವನ್ನ ಸಾಧಿಸುವಂತ ಹೊರಳಿ, ಹಾಗೆ ನಮ್ಮನ್ನ ಅವಳು ಅನುಗ್ರಹ ಮಾಡ್ಲಿ. ಆ ಅಂತಃಶತ್ರುಗಳು ನಿರ್ನಾಮ ಆಗ್ಬಿಟ್ರೆ ಆಗ ಈ ಎಲ್ಲ ಅನುಮಾನಗಳು ನಮ್ಮ ಮುಂದೆ ಬರ್ತಾವಲ್ಲ, ಅವು ತಾನೇ ಕ್ಷಣಿಸಿ ಹೋಗ್ತವೆ. ಯಾಕಂದ್ರೆ ಈ ಎಲ್ಲ ಅನುಮಾನಗಳು, ಆ ಅನಿಸಿಕೆಗಳು, ಈ ವಾಗ್ವಾದಗಳು ಎಲ್ಲವೂ ಕೂಡ ಆ ಅಂತಃಶತ್ರುಗಳ ಪರಿಣಾಮ ಆಗ್ತಾ ಇರಲಿ. ಇಲ್ದೆ ಇವೆಲ್ಲ ಇಲ್ಲ, ಈ ಪ್ರಶ್ನೆ ಬರಲ್ಲ. ಆ ಅಂತಃಶತ್ರುಗಳು ನಮ್ಮಲ್ಲಿ ಇದೆಲ್ಲ ಮಾಡ್ತಾ ಇರ್ತವೆ. ಅವ ಇಲ್ಲದಾಗ್ಬಿಟ್ರೆ ಏನಿರಲ್ಲ ಅವಾಗ, ಅಷ್ಟೆ ಅಂತ ಹೇಳ್ತಾ ಇವತ್ತಿನ ಜ್ಞಾನ ಯಜ್ಞವನ್ನ ಸಂಪನ್ನಗೊಳಿಸೋಣ. ಯಾರು ರಾಜೇಶ್ವರಿ ಅವರು